ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಲಾಸ್ಟ್ ವ್ಲಾಗಲ್ಲೇ ಎಂಡ್ ಮಾಡಬೇಕಿದ್ರೆ ಹೇಳಿದ್ದೆ ಗೈಸ್, ನಾಳೆ ಬೇಗ ಎದ್ದೇಳಬೇಕು ಅಂತ 5 ಗಂಟೆ ಹಂಗೆ ಅಂತ. ಅದು ಬೇರೆ ಒಂದು ಹಿಂಟು ಕೊಟ್ಟಿದ್ದೆ ಏನಕ್ಕೆ ಅಂತ. ಫುಡ್ ವ್ಲಾಗ್, ಎಸ್ ಫುಡ್ ವ್ಲಾಗ್ ಇವತ್ತು ಮಾಡೋಣ ಅಂತ. ಎಲ್ಲಿ ಅಂದರೆ ಬಿಡಿ, ಆಮೇಲೆ ಮುಂದಕ್ಕೆ ಕೇಳ್ತೀನಿ. 5:15 ಬೇರೆ, 5 ಗಂಟೆನೂ ಅಲ್ಲ ಗೈಸ್. ಲಿಟ್ರಲಿ ಏನ್ ನಿದ್ದೆ ಅಂತೀರಾ ನಜ್ಜಿ. 5 ಗಂಟೆಗೆ ಕ್ಲೀನಾಗಿ ಎದ್ದೇಳಕ್ಕೆ ಆಗ್ಲಿಲ್ಲ. ಒಂದು 5:15 ಹೋಗೋಣ ಅನ್ಕೊಂಡು ಅಲಾರಾಮ್ ಸ್ನೂಸಿಗಿಟ್ಟೆ. ಈಗ ನಾನು ಒಬ್ಬನೇ ಹೋಗ್ತಿಲ್ಲ, ನನ್ನ ಜೊತೆಗೆ ಲವನು ಈಗ ಬರ್ತಿದ್ದೇನೆ. ಸೊ ಬನ್ನಿ, ಇವತ್ತು ನಮ್ಮ ಹಾಸನದ ಅಕ್ಷಯ್ ದಮ್ ಬಿರಿಯಾನಿ ಹೆಂಗಿರುತ್ತೆ ಅಂತ ನಿಮ್ಗೆ ಒಂದು ರಿವ್ಯೂ ತರ ಫುಡ್ ವ್ಲಾಗ್ ಮಾಡೋಣ. ಬಾರ್ಲಾ, ಹೊರಗಡೆ ಇದ್ದೀನಿ. ಸ್ವೆಟ್ರು ಬೇಡವಾ? ಬೇಡ. ಗೈಸ್, ಅಂತೂ ಫೈನಲ್ ಆಗಿ ಅಕ್ಷಯ್ ದಮ್ ಬಿರಿಯಾನಿ ಕಡೆಗೆ ಈಗ ನಾವು ಬಂದಿದೀವಿ. ಸೊ ಬನ್ನಿ ಈಗ ಒಳಗಡೆ ಹೋಗೋಣ. ಗೈಸ್, ಇಲ್ಲಿ ಒಳಗಡೆ ಎಲ್ಲ ಇಂಟೀರಿಯರು ಸಕ್ಕದಾಗೈತೆ. ಬಟ್ ಇವಾಗ ಕತ್ಲೆ, ಈಗ ಅಷ್ಟು ಕಾಣಲ್ಲ ಅನ್ಸುತ್ತೆ. ಬಟ್ ಸ್ವಲ್ಪ ಬೆಳಕಾಗ್ಲಿ, ಆಮೇಲೆ ನಾನು ನಿಮ್ಗೆ ಮತ್ತೆ ಕ್ಲೀನಾಗಿ ತೋರಿಸ್ತೀನಿ ಇಂಟೀರಿಯರ್ ಎಲ್ಲ ಹೆಂಗೈತೆ ಅಂತ. ಇಂಟೀರಿಯರ್ ಈಗ ಕ್ಲೀನಾಗಿ ಕಾಣುತ್ತೆ, ಯಾಕಂದ್ರೆ ಫುಲ್ ಲೈಟಿಂಗ್ಸ್ ಹಾಕೋರ. ಗೈಸ್, ನಮ್ಮ ಹಾಸನದಲ್ಲಿ ಅಕ್ಷಯ್ ದಮ್ ಬಿರಿಯಾನಿ ಇಲ್ವಾ, ಹಾಸನದಲ್ಲಿ ಇವರೇ ಓನರು ಕಿರಣ್ ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಹಾಕಿದ್ರು, ಬಾ ಹಿಂಗೆ ಬೆಳಗ್ಗೆ ಹಿಂಗೆ ಅಕ್ಷಯ್ ದಮ್ ಬಿರಿಯಾನಿ ಬಾ ರಿವ್ಯೂ ಮಾಡುವಂತೆ ಫುಡ್ ಬ್ಲಾಗ್ ಅಂತ ಹೇಳಿದ್ರು. ಹೌದು. ಸೊ ಆಕ್ಚುಲಿ ಇದು ನನ್ನ ಫಸ್ಟ್ ಫುಡ್ ಬ್ಲಾಗ್. ನೋಡೋಣ ಹೆಂಗ್ ಹೋಗುತ್ತೆ ಅಂತ. ಚೆನ್ನಾಗುತ್ತೆ. ಫಸ್ಟ್ ನಿಮ್ ಜೊತೆನೆ ಪಕ್ಕ ಚೆನ್ನಾಗಿ ಹೋಗುತ್ತೆ 100%. ಈಗ ಏನ್ ಬಿರಿಯಾನಿ ಶುರು ಮಗ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ಅಣ್ಣವ್ರ ತೆಗಿಯಪ್ಪ. ಮೇನ್ ಶೆಫ್ ರವಿ. ಜ್ಯೂಸ್ ರವಿ ಅಂತ. ಜ್ಯೂಸ್ ಡೈಲಿ ಜ್ಯೂಸ್ ಏನಾದ್ರು ಇಲ್ಲ. ಯಾವ ಊರಣ್ಣ ನಿಮ್ದು? ನಮ್ದು ಹಾಸನ. ಅಣ್ಣ ಅಂಡರ್ವರ್ಲ್ಡ್ ಅಣ್ಣ ಒನ್ಸ್ ಅಪಾನ್ ಎ ಟೈಮಲ್ಲಿ. ಇವಾಗ ನಮ್ಮ ಜೊತೆ ಶೆಫ್ ಆಗವ್ರೆ. ಹೆಂಗಿದೆ ವಾತಾವರಣ? ನಮ್ಮ ಹಾಸನ ವಾತಾವರಣ ಏನ್ ಹೇಳೋದು ಗೊತ್ತೇ ಆಗಲ್ಲ. ಯಾವಾಗ ಬಿಸಿಲು, ಯಾವಾಗ ಮಳೆ. ಅಂದ್ರೆ ದರಿದ್ರ ಮಕ್ಕಳು ನಾವೆಲ್ಲ ಅಂತ. ಮಕ್ಕಳ ನೀವೆಲ್ಲ ಕರೆಕ್ಟ್ ಆಗಿಲ್ಲ, ಅದಕ್ಕೆ ನಿಮ್ ಬಿಸಿಲು ಟೈಮಲ್ಲಿ ಮಳೆ ಕೊಡ್ತೀನಿ, ಮಳೆ ಟೈಮಲ್ಲಿ ಬಿಸಿಲು ಕೊಡ್ತೀನಿ ಮಾಡಿ ಅಂತ. ಈಗ ಮಟನ್ ಬಿರಿಯಾನಿ ಎಲ್ಲ ಮಾಡ್ತಿರೋದು 40 kg. 40 kg ಸ್ಟಾರ್ಟಿಂಗ್. ಅಂದ್ರೆ ಏನ್ ಎವ್ರಿ ಸಂಡೇ 40 kg ಮಾಡ್ತೀರಾ? ಅಂದ್ರೆ ಅಂದ್ರೆ ಅವಾಗ 40 kg ಅಂತಲ್ಲ, ಈ 40 kg ಹಾಕಿರ್ತೀವಲ್ವಾ. ಈಗ ಟೈಮ್ ಎಷ್ಟು? ಒಂದು 6:30 ಆಗಿದೆಯಾ? 6 ಗಂಟೆ ಅಲ್ವಾ? ಒಂದು 11 ಗಂಟೆ ಒಳಗಡೆ ಖಾಲಿ ಆಗುತ್ತೆ. 11 ಗಂಟೆ ಜೊತೆಗೆ ಫುಲ್ ಖಾಲಿ ಆಗುತ್ತೆ. ಖಾಲಿ ಆಗಿಲ್ಲ ಅಂತಂದ್ರೆ 1 ಗಂಟೆಗಾರ ಖಾಲಿ ಆಗ್ಬಿಡುತ್ತೆ. ಮತ್ತೆ 1 ಗಂಟೆಯಿಂದ ಮತ್ತೆ ಮಾಡೋದು. ಈ ಜಾಸ್ತಿ ಯಾವ ದಿನ ಅಣ್ಣ ಜಾಸ್ತಿ ಭಾನುವಾರ. ಬೇರೆ ಬೇರೆ ಊರಿಂದನೂ ಬರ್ತಾರ? ಎಲ್ಲ ಊರಿದ್ರು. ಚಿಕ್ಕಮಗಳೂರು, ಈ ಕಡೆ ಸಕಲೇಶ್ಪುರ, ಆಮೇಲೆ ಚಿತ್ತೂರಿಂದ ರೆಗ್ಯುಲರ್. ಹೌದಾ? ಸ್ಟಾರ್ಟಿಂಗ್ ಇಲ್ಲಿ ಎಣ್ಣೆ ಹಾಕ್ತಾರೆ ಅಣ್ಣ. ಇವ್ನು ಗೊತ್ತಲ್ಲ ನಿಮ್ಗೆ? ಯಾವಾಗಿಂದಲೂ ನಮಗೆ ಫ್ರೆಂಡ್. ಏನ ನಿಜ ತಾನೆ? ಯಾವಾಗಿಂದ ಫ್ರೆಂಡ್? ಲಾಕ್ ಡೌನ್ ಕಿನ್ನ ಸ್ವಲ್ಪ ಮುಂಚೆ. ಬ್ಲಾಗ್ ಅಲ್ಲಿ ಫುಲ್ ಫೇಮಸ್ ಲಲ್ಲಿ ಅಂದ್ರೆ. ನಾವು ಇವತ್ತು ಬಿರಿಯಾನಿ ನೋಡ್ಕೊಂಡಂಗ ಆಯ್ತು. ಸೀಕ್ರೆಟ್ ಏನ್ ಗೊತ್ತಾ? ಇದು ನಮೀಗ ಏನೇನ್ ಹಾಕಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಮನೇಲೆ ಮಾಡೋದು ಬೇರೆ ರೀತಿ, ಆಮೇಲೆ ಬೇರೆ ಹೋಟೆಲ್ಗಳಲ್ಲಿ ಮಾಡೋದು ಬೇರೆ ರೀತಿ, ನಾವು ಮಾಡೋದೇ ಬೇರೆ ತರ. ಅದ್ರಲ್ಲಿ ಬೇರೆ ಬೇರೆ ಸ್ಪೈಸಸ್ ಇರುತ್ತೆ. ಕಲ್ಲು ಪಲಾವ್ ಎಲೆ. ಅಣ್ಣ, ಇನ್ನೊಂದು ಹೋಟೆಲಿಂದ ಅಡ್ರೆಸ್ ಹೇಳ್ಬಿಡಿ, ಗೊತ್ತಾಗ್ಬಿಡ್ಲಿ. ಗುದ್ದೂರು ರೋಡ್, ಚಿಕ್ಕಮಗಳೂರು ಗುದ್ದೂರು ರೋಡ್ ಅಲ್ಲ, ಉದ್ದೂರು ಸರ್ಕಲ್, ಬೇಲೂರು ರೋಡ್. ಚಿಕ್ಕಮಗಳೂರು ರಿಂಗ್ ರೋಡ್ ಇಂದ ಚಿಕ್ಕಮಗಳೂರು ಸರ್ಕಲ್ ಇದೆಯಲ್ಲ, ರೈಟ್ ಸೈಡ್ ಅಲ್ಲೇ ಇದೆ. ಎಲ್ಲಿವರೆಗೆ ಕರೆಕ್ಟ್ ಆಗುತ್ತೆ ಗೊತ್ತಾ? ನಿಮಗೆ ಚಿಕ್ಕಮಗಳೂರು ಯಾರು ಹೋಗ್ತಾರೆ ಅವರಿಗೆ ಕರೆಕ್ಟ್ ಆಗುತ್ತೆ. ಗೈಸ್, ಟೋಟಲ್ 2 ಬ್ರಾಂಚ್ ಈಗ ಓಪನ್ ಆಗಿದೆ ನಮ್ಮ ಹಾಸನದಲ್ಲಿ. ಒಂದು ಇಲ್ಲಿ ಮಾಸ್ಟರ್ PU ಕಾಲೇಜ್, ಇಲ್ಲಿ ಬೆಂಗಳೂರಿಂದ ಬರ್ತಾ ಚಿಕ್ಕಮಗಳೂರು ರೂಟ್ ಇದೆಯಲ್ಲ, ಸೊ ಅಲ್ಲಿ ಇಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಮಾಸ್ಟರ್ PU ಕಾಲೇಜ್ ಇದೆ, ಅದ್ರ ಆಪೋಸಿಟ್ ಇಲ್ಲಿ ಓಪನ್ ಆಗಿರೋದು. ಇನ್ನೊಂದು ಅಣ್ಣ ಹೇಳಿದ್ರಲ್ಲ ಚಿಕ್ಕಮಗಳೂರು ಕಡೆ,
ಅಂದ್ರೆ ಚಿಕ್ಕಮಂಗ್ಳೂರು ರೂಟಲ್ಲಿ ಚಿಕ್ಕಮಂಗ್ಳೂರು ರೂಟ್ ಅಲ್ಲ, ಚಿಕ್ಕಮಂಗ್ಳೂರು ರೋಡಲ್ಲಿ ಚಿಕ್ಕಮಂಗ್ಳೂರು ಉದ್ದೂರು ಸರ್ಕಲ್ ಇದೆಯಲ್ಲ ಅದು ಅಲ್ಲೇನೆ, ಆ ಸರ್ಕಲ್ ಅಲ್ಲೇ ಸಿಗುತ್ತೆ. ಅಂದ್ರೆ ಏನಂತಂದ್ರೆ ಮೈನು ಇದು ಫೋಕಸ್ ಬಂದ್ಬಿಟ್ಟು ಇದನ್ನ ಈ ಒಳಗೆ ಫೋಕಸ್ ಬಂದ್ಬಿಟ್ಟು ಮೈನು ಫ್ಯಾಮಿಲಿಸ್ಗಳಿಗೆ ಜಾಸ್ತಿ ಮಾಡೋಣ ಅಂತ ಫೋಕಸ್ ಮಾಡೋದು. ಯಾಕಂದ್ರೆ ಆಂಬಿಯನ್ಸು ಅಂದ್ರೆ ಕ್ಲೀನ್ನೆಸ್. ಒಂದು ಎಷ್ಟು ಗಂಟೆ ಹಂಗೆ ಬರ್ತಾರೆ ಅಣ್ಣ? ಟಿಫನ್ ಟೈಮು. ಇಲ್ಲೆಲ್ಲ 4 ಗಂಟೆಗೆಲ್ಲ ಬರಲ್ಲ ಎಲ್ಲ ಹಾಸನಲ್ಲ 4 ಗಂಟೆಗೆಲ್ಲ ಬರಲ್ಲ. ಬಟ್ ಟಿಫನ್ ಟೈಮಿಗೆ ರೆಡಿ ಇದೆ 7-7:30 8 ಗಂಟೆಯಿಂದ ಒಂದು 11 ಗಂಟೆ ತನಕ ಅದೇ ಟಿಫನ್ ಟೈಮ್ ಅಲ್ವಾ. ಬಿರಿಯಾನಿ ಪ್ರಿಪೇರ್ ಮಾಡೋಕ್ಕೆ 1.5 ಗಂಟೆ ಬೇಕು. ಇದು ಆಮೇಲೆ ಈಗ ಜನರಿಗೆ ಈಗ ಡೌಟ್ ಇರುತ್ತೆ ಮಟನ್ ಯಾವ ತರ ತರ್ತಾರೆ ಮಾಡ್ತಾರೆ ಅಂತ. ಡೌಟ್ ಏನಿಲ್ಲ, ನಾಟಿ ಮಟನ್ ಅಂತಂದ್ರೆ ಇವಾಗ ನೀವು ತಿಂದಿರ್ತೀರಾ, ಇವಾಗ ತಿಂದಿರ್ಬೇಕಾದ್ರೆ ನಿಮಗೆ ಯಾವ್ದು ಮಟನ್ ಯಾವಾಗ ಕೆಲವೊಂದ್ಸಲಿ ಏನಾಗಿರುತ್ತೆ ಅಂತಂದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ನಾಟಿ ಮಟನ್ ಏನ್ ಮಾಡ್ತೀವಿ ಯಾವ್ದು ಇರುತ್ತೆ ಫುಲ್ ಸಾಫ್ಟ್ ಇರುತ್ತೆ. ನಾಟಿ ಮಟನ್ ಅಂತಂದ್ರೆ ನಿಮಗೆ 14 kg ಇಂದ 15 kg ಮಾತ್ರ ಇರುತ್ತೆ ಅಷ್ಟೇ ಮಟನ್ ಮರಿ. ಅದರ ಕ್ಲೀನ್ ಎಲ್ಲ ಮಾಡಾದ್ಮೇಲೆ ನಮ್ಗೆ ಕೈ ಸಿಗೋದು 99 kg 10 kg ಸಿಗ್ಬೋದು ಅಷ್ಟೇ. ಅದು ಯಾಕಂದ್ರೆ ಎಳೆ ಮರಿ ಆಗಿರ್ಬೋದು. ಬಿರಿಯಾನಿ ಯಾವತ್ತು ಎಳೆ ಮರಿನೇ ಕರೆಕ್ಟ್. ಈಗೆಲ್ಲ ಬಲ್ತಿರೋದೇನೋ 20, 25, 30 ಮೇಲೆ ಹೋಯ್ತು ಅಂತಂದ್ರೆ ನಿಮಗೆ ಅದು ನಾರ್ ತರ ಸಿಗುತ್ತೆ, ಅದು ಸಿಗ್ಬಾರ್ದು. ಅದು ಹೆಂಗೆ ಅಂದ್ರೆ ಫ್ಯಾಟ್ ಮತ್ತೆ ಮಾಂಸ ಎರಡೂ ಕೂಡ ಒಂದೇ ಪೀಸಲ್ಲಿ ಇರ್ಬೇಕು, ಆ ತರ ಇರ್ಬೇಕು. ಆ ತರ ಮರಿನೇ ನೋಡ್ಬಿಟ್ಟು ತರಬೇಕು. ಅದೆಲ್ಲ ಇದು ಮರಿ ಯಾವ ಊರಿಂದ ತರೋದು? ಗಣಸಿ ಇದೆ, ಗಣಸಿ ಮತ್ತೆ ಚಂದ್ರಪುರದಿಂದ ಹೋದ್ರೆ ನಮ್ಮ ಇರ್ಫಾನ್ ಅಂತ ಇದ್ದಾರೆ ಇಲ್ಲೇನೆ ಹಾಸನಲ್ಲಿ. ಇದು ಕರ್ನಾಟಕ ಶಾಲಾ ಅಂತ ಇದೆ. ಅವರೇ ನಮಗೆ ಡೇ 1 ಇಂದ ಇಲ್ಲಿ ತನಕನೂ ಕೂಡ ಮಟನ್ ಅವರೇನೆ ಕೊಡೋದು. ಅಲ್ಲಿ ಬಿಟ್ರೆ ನಾವೆಲ್ಲೂ ಮಟನ್ ತರಿಸೋದಿಲ್ಲ. ಆಮೇಲೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅವರೇ ಅವಾಗಿಂದನೂ ಕೂಡ ಏನ್ ಸಕ್ಕಲ ಮಟನ್ ತಿನ್ನೋದಂದ್ರೆ ಭಯಂಕರ. ಆಮೇಲೆ ಇನ್ನೊಂದೇನಂದ್ರೆ ಜನಗಳಿಗೆ ಒಂದೇ ಒಂದು ಗೊತ್ತಿಲ್ಲ ಅಂತಂದ್ರೆ ಎಲ್ಲಾದ್ರೂ ದಮ್ ಬಿರಿಯಾನಿ ಆಗಕ್ಕೆ ಸಾಧ್ಯ ಇಲ್ಲ. ಇದು ಪಕ್ಕಾ ನಾಟಿ ಸ್ಟೈಲು, ಇದು ಪಕ್ಕಾ ದಮ್ ಬಿರಿಯಾನಿ ಪಕ್ಕ. ಇದೆಲ್ಲ ಇದು ಹೆಂಗೆ ಅಂತಂದ್ರೆ ಇದು ನಿಮಗೆ ಫೀಲ್ ಮಾಡಿದ್ರು ದಮ್ ಬಿರಿಯಾನಿ ಅನ್ನೋದು ಫೀಲ್ ಬರುತ್ತೆ, ನೋಡಿದ್ರು ದಮ್ ಬಿರಿಯಾನಿ ಅನ್ನೋದು ಫೀಲ್ ಬರುತ್ತೆ. ಆ ಥರ ಇರುತ್ತೆ. ನಮ್ಮ ಹಾಸನಲ್ಲಿ ಯಾವ ಕಡೆ ಅವಾಗಿಂದ ಮಾಡ್ಕೊಂಡಿರೋದು ಯಾವ ಥರ ಅಂತಂದ್ರೆ ನಿಮಗೆ ರೈಸ್ ಸಪ್ರೇಟು ಪೀಸ್ ಸಪ್ರೇಟ್ ಮಾಡ್ತಾರೆ. ಕುಷ್ಕ ಮಾಡ್ಕೊಂತಾರೆ ಫಸ್ಟ್ ಕುಷ್ಕ ಮಾಡ್ಕೊಂಡಾದ್ಮೇಲೆ ಪೀಸ್ನ ನೀಟಾಗಿ ಬೇಯಿಸ್ಕೊಂತಾರೆ. ನಿಮಗೆ ಮಟನ್ ಆದ್ರೂ ಕೂಡ ಅದೇ ರೈಸು, ಸೊ ಚಿಕನ್ ಆದ್ರೂ ಕೂಡ ಸೇಮ್ ರೈಸ್ ಬರುತ್ತೆ. ಕುಷ್ಕ ಆದ್ರೆ ಸೇಮ್ ಬರುತ್ತೆ. ಆಮೇಲೆ ರೆಡ್ಡಿಶ್ ಬರುತ್ತೆ. ನೀವು ಕುಷ್ಕ ಎಲ್ಲ ರೋಡ್ ಸೈಡಲ್ಲೆಲ್ಲ ತಿಂದಿರ್ಬೋದು. ಆಮೇಲೆ ಇದು ರೆಸ್ಟೋರೆಂಟ್ಗಳಲ್ಲೆಲ್ಲ ತಿಂದಿದ್ರೆ ರೆಡ್ ಕಲರ್ ಬರುತ್ತೆ, ನಮ್ದು ರೆಡ್ ಬರಲ್ಲ. ನಮ್ದು ಒಂಥರ ಎಲ್ಲೋ ಗ್ರೀನ್ ಎರಡೂ ಒಂಥರ ಮಿಕ್ಸ್ ಅಲ್ಲಿ. ಎವ್ರಿ ವೀಕ್ಸ್ ಅಂದ್ರೆ ಯಾವಾಗ ಇರಲ್ಲ. ಸೋಮವಾರ ಮಾತ್ರ ಇರಲ್ಲ. ಸೋಮವಾರ ಶನಿವಾರ ಭಾನುವಾರ ಸೋಮವಾರ ಮಾತ್ರ ಎಲ್ಲ. ಮಂಗಳವಾರದಿಂದ ಭಾನುವಾರ ತನಕ ಇದ್ದೇ ಇರುತ್ತೆ. ಪ್ರತಿದಿನ ಬೆಳಿಗ್ಗೆ ಬಂದು ಬಿರಿಯಾನಿ ಮಾಡ್ತೀರಾ? ಪ್ರತಿದಿನ ಬರ್ಬೇಕು. ಆಮೇಲೆ ನಮ್ದು ಹೆಂಗೆ ಅಂತಂದ್ರೆ 3 ದಿವಸ ಮಟನ್ ಬಿರಿಯಾನಿ ಇರುತ್ತೆ, 3 ದಿವಸ ಚಿಕನ್ ಬಿರಿಯಾನಿ ಇರುತ್ತೆ. ಯಾವತ್ತು? ಮಂಗಳವಾರ ಶುಕ್ರವಾರ ಭಾನುವಾರ ಫುಲ್ ಮಟನ್ ಬಿರಿಯಾನಿ. ಮಂಗಳವಾರ ಶುಕ್ರವಾರ ಭಾನುವಾರ. ಇನ್ನ ಬುಧವಾರ ಗುರುವಾರ ಶನಿವಾರ ಫುಲ್ ಚಿಕನ್ ಬಿರಿಯಾನಿ. ಏನಂದ್ರೆ ಜನಗಳಿಗೆಲ್ಲ ಗೊತ್ತಾಗ್ಬೇಕು ಫ್ರೆಶ್. ಈಗ ಮಟನ್ ಇದ್ದ ದಿವಸ ಚಿಕನ್ ಇರಲ್ಲ. ಈಗ ನೆನ್ನೆದು ಯೂಸ್ ಮಾಡಲ್ಲ. ಇವತ್ತು ಭಾನುವಾರ ಇರುತ್ತೆ, ನಾಳೆ ಯೂಸ್ ಮಾಡಲ್ಲ, ಯಾಕಂದ್ರೆ ರಜಾ ಇರುತ್ತೆ. ಆ ತರ ಗೊತ್ತಾಗ್ಬಿಡ್ಬೇಕು. ಇನ್ನೆನ್ನೆ ಶನಿವಾರ ಫುಲ್ ಚಿಕನ್ ಬಿರಿಯಾನಿ. ಅಂದ್ರೆ ಇವೆಲ್ಲ ಜನಗಳಿಗೋಸ್ಕರನೇ ಮಾಡಿರೋದು. ನಮ್ಗೆ ನಾವು ದುಡ್ಡು ಮಾಡ್ಬೇಕು ಅನ್ನೋದಿದ್ರೆ ಬೇರೆ ಬೇರೆ ದಾರಿಗಳಿರೋದು, ಸಮಸ್ಯೆ ಇಲ್ಲ. ಯಾವುದೇ ಹೋಟ್ಲಿ ಹೋಗ್ಲಿ, ಯಾವುದೇ ನೀನು ಈಗ ಎಕ್ಸಾಂಪಲ್ ನಾವು ಹೋಗ್ಬಿಟ್ಟು ಹೊರಗಡೆ ತಿಂದಿರ್ತೀವಲ್ವಾ, ಯಾವುದೇ ಹೋಟ್ಲಿಗೆ ಹೋದ್ರು 300 ರೂಪಾಯಿ ಬಿರಿಯಾನಿ ಕೊಡೋದು. ಈಗ ಒಂದು 150 ರೂಪಾಯಿ ಚಿಕನ್ ಬಿರಿಯಾನಿ ಇವಾಗ ಸಿಗೋದೇ ಇಲ್ಲ. 200 ರೂಪಾಯಿ 180 190 ರೂಪಾಯಿ ಕ್ವಾಲಿಟಿ ಕಡಿಮೆ ಇರುತ್ತೆ. ನಾವು ಒಂದು ಸ್ವಲ್ಪ ಕ್ವಾಂಟಿಟಿ ಕೊಟ್ಟು ಚೆನ್ನಾಗಿ ಕ್ವಾಲಿಟಿ ಕೊಡೋಣ ಅನ್ನೋದು ಮೈಂಡ್ ಸೆಟ್ ಅಷ್ಟೇ. ಆಮೇಲೆ ಬಂದವರೆಲ್ಲ ಒಂದಿಬ್ರು ಹೇಳ್ಬೋದು ಅಷ್ಟೇ ನೆಗೆಟಿವ್. ಬಟ್ ಬಂದವರೆಲ್ಲ ನಮಗೆ ತುಂಬಾ ಪಾಸಿಟಿವ್ ಇರ್ತಾರೆ, ಅದೊಂದು ಖುಷಿ. ಬಿರಿಯಾನಿ ಆಗಾದ್ಮೇಲೆ ಸೈಡ್ ಐಟಮ್ ಮಾಡ್ತೀವಿ ಅಷ್ಟೇ. ಮಟನ್ ಸುಕ್ಕ, ಚಿಕನ್ ಸುಕ್ಕ, ಆಮೇಲೆ ಮಟನ್ ಲಿವರ್, ಆಮೇಲೆ ಕಾಲ್ ಸೂಪ್ ಹಾಕಿತ್ತು. ಕಾಲ್ ಸೂಪ್ ಯಾಕೋ ಒಂದು 2 ವೀಕ್ಸಿಂದ ಬರ್ತಿಲ್ಲ. ಹೌದಾ? ಕಾಲ್ ಸೂಪ್ ಭಯಂಕರ ಜನ 350 ಕಾಲ್ ಹಾಕ್ತೀವಿ ರೆಡಿ. ಹೌದಾ? ಸಿಗಲ್ಲ. ಏನಕ್ಕೆ ಅಂದ್ರೆ ಕಾಲಲ್ಲಿ 2-3 ತರ ಇರುತ್ತೆ. ಫುಲ್ ಎಳಕಾಲ ಇರುತ್ತೆ, ಫುಲ್ ಬಲ್ದಿರುತ್ತೆ. ಮಾತ್ರ ಕಾಲ್ ತರ್ಸೋದು ಅಂದ್ರೆ ಅದು ದೊಡ್ಡ ಬರುತ್ತೆ. ಅಂದ್ರೆ ಏನಕ್ಕೆ ಅಂದ್ರೆ ಅದೆಲ್ಲ ಪೇಷಂಟ್ಗೆಲ್ಲ ಒಳ್ಳೆದಾರ ಮಂದಿನವ್ರಿಗೆಲ್ಲ. ಮತ್ತೆ ಎಳಕಾಲ್ ತಂದ್ರೆ ಕುರಿದೆಲ್ಲ ತಿಂದು ಇವಾಗ ಊಟ ಮಾಡಿದೀನಿ ಅಂತಂದ್ರೆ ಕ್ಲೀನಾಗಿ ಡೈಜೆಷನ್ ಆಗುತ್ತೆ. ಕ್ವಾಂಟಿಟಿ ಎಷ್ಟು ಮಟನ್ ಬೀಳುತ್ತೆ ಬಿರಿಯಾನಿಗೆ ಅಷ್ಟು ನಿಮಗೆ ಟೇಸ್ಟ್.
ಈಗ ಮಂಗಳೂರ ಮಾಡ್ತೀರಾ ಅದೆಲ್ಲ ಕಡಿಮೆ ಆಗ್ತದೆ. ಅವಾಗ ಕಡಿಮೆ ಕಡಿಮೆ ಓಲ್ಡೇನೆ ಒಂದು 40 kg. ಬಟ್ ಇದು ಭಾನುವಾರ ಮಾತ್ರ ಒಂದು ಕ್ವಿಂಟಲ್ವರೆಗೂ 2 ಕ್ವಿಂಟಲ್ವರೆಗೂ ಮಾಡ್ತೀವಿ. ಇದನ್ನ ಮೇನ್ ಅಲ್ಲ, ಇದು ಜಾಕಾಯಿ ಜಾಪತ್ರೆ, ಇದು ನಿಮಗೆ ಮೇನ್ ಫ್ಲೇವರ್ ಬರುತ್ತೆ. ಇದಕ್ಕೆಲ್ಲ ಸಖತ್ ಕಾಸ್ಟ್ ಆಗುತ್ತೆ, ಯಾರು ಮಾಡಲ್ಲ. ಹೇಗೆ ಅಂತಂದ್ರೆ ಒಂದೊಂದು ಸ್ಪೈಸಸ್ ಎಲ್ಲ ಒಂದೊಂದು ಸಾವಿರ ದುಡ್ಡು. ಜಾಪತ್ರೆ ಅಂದ್ರೆ ಹೆವಿ ಕಾಸ್ಟ್ಲಿ. ಆಮೇಲೆ ಏನಂದ್ರೆ ಜಾಕಾಯಿ ಬಂದ್ಬಿಟ್ಟು ಆರೋಗ್ಯಕ್ಕೆ ಒಳ್ಳೇದು. ಜಾಕಾಯಿ ಜಾಪತ್ರೆ ಏಲಕ್ಕಿ ಆರೋಗ್ಯಕ್ಕೆ ಒಳ್ಳೇದು. ಜಾಕಾಯಿ ಡೈಜೆಷನ್. ಹೌದು. ಅಂದ್ರೆ ಇವರು ಹೊಸಕೋಟೆ ಮೇನ್ ಬ್ರಾಂಚ್ ಅಲ್ಲಿ ಇದ್ದಿದ್ದು. ಹೌದಾ? ಇವಾಗ ಇಲ್ಲಿ ಬಂದಿರೋದು. ಅಯ್ಯೋ ಭಯಂಕರ ವೈಲೆಂಟ್ ರಾತ್ರಿ ಮಾತ್ರ. ಸ್ಟಾರ್ಟಿಂಗ್ ಮೋಸ್ಟ್ಲಿ ಜನರು ಬಂದ್ರು ಅನ್ಸುತ್ತೆ ಅಲ್ವಾ ಬೆಳಗ್ಗೆ. ಅಂದ್ರೆ ಸ್ಟಾರ್ಟಿಂಗ್ 4 ಗಂಟೆ ಯಾರು ಬರ್ತಿರ್ಲಿಲ್ಲ. ಈ ಟೈಮಿಗೆ ಬರೋರು, ಈ ಟೈಮಿಗೆ ಬರೋರು ಭಯಂಕರ ಜನ. ನಮಗೆ ಕೂರಕ್ಕೆ ಇಲ್ಲ, ಜಾಗನೇ ಇರ್ತಿರ್ಲಿಲ್ಲ. ಅದು ಬೇರೆ ಪ್ರಶ್ನೆ. ಆಮೇಲೆ ಇನ್ನೊಂದೇನು ವಿಚಾರ ಅಂದ್ರೆ, ಏನೇ ಜನಗಳು ಬರ್ಲಿ, ರೆಗ್ಯುಲರ್ ಕಸ್ಟಮರ್ಸ್ಗಳನ್ನ ನಾವು ಸ್ಪೆಷಲ್ ಇಟ್ಕೊಂಡು ಮೇನ್ ಇನ್ನೊಂದು ರೀಸನ್ ಹೇಳ್ಬಿಡ್ಲಾ, ಯಾರ ಮಾತು ಎಲ್ಲಾರ ಮಾತು ಕೇಳಿಸ್ಕೊಬೇಕು. ನಿಮ್ ಮನ್ಸು ಏನನ್ಸುತ್ತೆ ಆ ಮಾತು ಮಾಡ್ಬೇಕು, ಆ ಕೆಲಸ ಮಾಡ್ಬೇಕು. ಜೀವನದಲ್ಲಿ ಬಂದಿರೋದು ಮ್ಯಾಥ್ಸ್ ಬಂದಿಲ್ಲ, ನನ್ನ ಜೀವನದಲ್ಲಿ ಕೆಮಿಸ್ಟ್ರಿ ಬಂದಿಲ್ಲ, ನನ್ನ ಜೀವನದಲ್ಲಿ ಬಯಾಲಜಿ ಬಂದಿಲ್ಲ. ಅದು ಸ್ವಲ್ಪ ಜೋರಾಗಿ ಹೇಳಿ. ನನ್ನ ಜೀವನದಲ್ಲಿ ಮ್ಯಾಥ್ಸ್ ಬಂದಿಲ್ಲ, ಕೆಮಿಸ್ಟ್ರಿ, ಬಯಾಲಜಿ, ಹಿಸ್ಟ್ರಿ ಯಾವ್ದು ಬಂದಿಲ್ಲ. ಗುರು ಬಂದಿರೋದು ಬಿರಿಯಾನಿ. ಮಾಡ್ತಾ ಇರ್ತೀವಿ, ತಿಂತಾ ಇರು. ನಿಜ ತಾನೆ. ಆಮೇಲೆ ನನಗೆ ಈಗ ನಿಂದ ಆ ಬ್ಲಾಗ್ ನೋಡಾದ್ಮೇಲೆ ನನಗೆ ಏನೋ ಒಂಥರ ಕ್ಯೂರಿಯಸ್. ಆಮೇಲೆ ಮಗ ನಿಜ ಹೇಳ್ತಿದ್ದೀನಿ, ನಿಮ್ ತಂದೆ ಕಂಡ್ರೆ ನಾನು ಸ್ವಲ್ಪ ಜಲಸ್ ಫೀಲ್. ಏಕೆ ಏನೋ ಒಂಥರ ಗೊತ್ತಿಲ್ಲ ಗುರು. ಹೌದಾ? ಅಂತ ಒಳ್ಳೆ ಫ್ರೆಂಡ್ಲಿ ಆಗಿರ್ತಾರೆ ಯಾವ ಜೊತೆ. ಮಗನೇ ಹಂಗೆ ಮಗನೇ ಹಿಂಗೆ ಮಗನೇ ಅನ್ಕೊಂಡು ನನಗೆ ಜಲಸ್ ಫೀಲ್ ಅಂತಂದ್ರೆ ಅರ್ಥ ಮಾಡ್ಕೊಬೇಕು. ಅಂದ್ರೆ ಆ ತರ ಒಳ್ಳೆ ಫ್ರೆಂಡ್ಲಿ ಆಗಿರೋ ತಂದೆ ಸಿಗ್ಬೇಕು ಫಸ್ಟ್. ಏನೇ ಮಾಡೋದಿದ್ರು, ಏನೇ ಕೆಟ್ಟ ಕೆಲಸ ಮಾಡೋದಿದ್ರು ಮಗ, ಒಂದೇ ಒಂದು ಹೇಳ್ತಿದ್ದೀನಿ, ನಿಮ್ ತಂದೆ ಒಂದ್ಸಲಿ ನೆನ್ಸ್ಕೊಂಡ್ಬಿಡು, ನಿಮ್ ತಾಯಿ ಒಂದ್ಸಲಿ ನೆನ್ಸ್ಕೊಂಡ್ಬಿಡು, ಅಲ್ಲಿಗೆ ಸ್ಟಾಪ್ ಮಾಡೋದು ಮಗ. ಇವಾಗ ಕುಡಿಯೋರು ತಿನ್ನೋರು ಕೆಟ್ಟವರಲ್ಲ. ನಾನು ಹೇಳ್ತೀನಿ, ಯಾರು ಸವಾಸ್ ಮಾಡ್ತೀವಿ ಅಂದ್ರೆ ಯಾರ ಜೊತೆಗೆ ಹಾಕಂತೀವಿ, ಯಾರು ನಾವು ಜೊತೆಗೆ ಆಗ್ತೀವಿ, ಅದೇ ಇಂಪಾರ್ಟೆಂಟ್. ಅಣ್ಣ ಕುದಿತೈತೆ, ಈ ತರ ಕುದಿತೈತಿಯಲ್ಲ, ಈ ತರ ಕುದ್ರೇನೆ ಇನ್ನೇನ್ ರೆಡಿ ಆಗುತ್ತೆ ಬಿರಿಯಾನಿಗೆ. ಬಾ ಬಾ ನನ್ ಬೇಗ ರೆಡಿ ಮಾಡು ಅಂತ ಅರ್ಥ. ಫೈನಲ್ ಸ್ಟೇಜ್ ಅಲ್ಲ ಇದು, ಸ್ಟಾರ್ಟಿಂಗ್ ಸ್ಟೇಜ್ ಅಂದ್ರೆ ಸೆಮಿಫೈನಲ್ ನೋಡ್ಕೋಣ. ಈ ತರ ಅಕ್ಕಿ ಹಾಕೋ ಪ್ರೋಸೆಸ್, ಆಮೇಲೆ ಮಟನ್ ಹಾಕೋ ಪ್ರೋಸೆಸ್. ಯಾವತ್ತೂ ಕೂಡ ಬೆಸ್ಟ್ ಫ್ರೆಂಡ್ ಅನ್ನೋ ಬೇಕು, ಫ್ರೆಂಡ್ಸ್ ಅನ್ನೋದು ಬೇಕೇ ಬೇಕು. ಆದ್ರೆ ಯಾವ ಫ್ರೆಂಡ್ಸು ಯಾವ ತರ ಮೈಂಡ್ ಸೆಟ್ ಇದೆ ಅನ್ನೋದನ್ನ ತಿಳ್ಕೊಂಬೇಕು. 4 ಜನ ಫ್ರೆಂಡ್ಸ್ಗಳಿದ್ದಾರೆ, 4 ಜನಕ್ಕೂ ಕೂಡ ಸಾಧನೆ ಮಾಡ್ತೀನಿ ಅನ್ನೋ ಮೈಂಡ್ ಸೆಟ್ ಇದ್ರೆ ಮಾತ್ರ ಅವ್ರ ಜೊತೆ ಸೇರ್ಬೇಕು ಅಂತ ನನಗೆ ತಿಳಿ ತಿನ್ನಕ್ಕಾಗಲ್ಲ. ಅಷ್ಟ್ಬೇಡ ಮಟನ್ ಅಲ್ವಾ? ನೀನೇ ಟೇಸ್ಟ್ ಮಾಡಿ. ನಾವು ಟೇಸ್ಟೇ ಮಾಡಂಗಿಲ್ಲ. ನಮ್ದು ನಾನ್ ವೆಜ್ ಬಿಟ್ಟು ಅಂಟಿಲ್ 48 days. ಇನ್ನು ಚಿಕನ್ ಎಲ್ಲ ಹಾಕವ್ರೆ, ಏನು ಹಾಕಿಲ್ಲ, ಬರೀ ನೀನ್ ಮಾಡಪ್ಪ. ನೀನ್ ಟೇಸ್ಟ್ ತಡಿ ನೀನ್ ಟೇಸ್ಟ್ ಮಾಡಿ ಗೊತ್ತಾಗುತ್ತೆ. ಚಿಕನ್ ಹಾಕಿಲ್ಲ, ಮಟನ್ ಮಾಡೋ ಹೆಂಗಿದೆ? ತಳಿ ಚೆನ್ನಾಗಿದೆಯಾ? ನಿಜ ಸುಳ್ಳು ಹೇಳ್ಬಾರ್ದು, ಸಾಕಾಗೈತಿ. ಗೈಸ್, ಮಟನ್ನು ಹಾಕೋಕ್ಕಿಂತ ಮುಂಚೆ, ಮಟನ್ನು ರೈಸು ಹಾಕೋಕ್ಕಿಂತ ಮುಂಚೆ ಟೇಸ್ಟ್ ಮಾಡಿದ್ದೆ. ಇವಾಗ ಮಟನ್ನು ಮತ್ತು ರೈಸು ಹಾಕಾದ್ಮೇಲೆ ಇವಾಗ ಟೇಸ್ಟ್ ಏನೋ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಂತ ಹೇಳ್ತಾವ್ರೆ. ಬನ್ನಿ, ನಿಜ ಹೇಳ್ತಿದ್ದೀನಿ, ಮುಂಚೆಗಿಂತ ಇವಾಗ ಟೇಸ್ಟು ಡಿಫ್ರೆಂಟ್ ಆಗೈತೆ. ಯಾವ ಥರ ಡಿಫ್ರೆಂಟ್? ಇವಾಗ ಪಕ್ಕ ಬಿರಿಯಾನಿ ಫ್ಲೇವರ್ ಅಲ್ಲ ನವ. ಸ್ವಲ್ಪ ನೀನು ನೋಡ್ಲಾ? ಯಾಕೆ ವ್ರತ ಭಂಗ ಇಲ್ಲ ಅಣ್ಣ, 48 ದಿನ ತಿನ್ನಂಗಿಲ್ಲ.
ಬಿರಿಯಾನಿನ ದಮ್ ಕಟ್ಟಕ್ಕೆ ಒಂದು 30 ನಿಮಿಷ ಬಿಟ್ಟಿದ್ರು. ಅದೇ ಗ್ಯಾಪಲ್ಲಿ ನಮ್ಮ ಕಿರಣ್ ಅಣ್ಣ ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ಹೇಳ್ತಿದ್ರು. ಅವ್ರ ಲೈಫ್ ಸ್ಟೈಲ್ ಎಲ್ಲ ಬಗ್ಗೆ ಕೇಳಿ ಖುಷಿ ಆಯಿತು, ತುಂಬಾ ತಿಳ್ಕೊಂಡಂಗೂ ಆಯಿತು ಆ್ಯಕ್ಚುಲಿ ನನಗೂ. ಇದೇನು ರವಿ ಅಣ್ಣ? ಮಟನ್ ಸುಕ್ಕ. ಮಟನ್ ಸುಕ್ಕ, ನಾಟಿ ಸ್ಟೈಲ್. ನಾಟಿ ಸ್ಟೈಲ್ ಮಟನ್ ಸುಕ್ಕ. ಅಂದ್ರೆ ಸ್ವಲ್ಪ ಇದು ಲಿವರು. ಇದು ಸೆಮಿ ಗ್ರೇವಿ ತರ ಮಾಡ್ತೀವಿ. ಹಾಂ ಸರಿನಾ? ಏನಕ್ಕೆ ಅಂದ್ರೆ ಬಿರಿಯಾನಿ ಸ್ವಲ್ಪ ನೆಂಚ್ಕೊಂಡಿರ್ಬೇಕು. ನೋವು ಗೊತ್ತಿದೆಯಲ್ಲ ಇವಾಗ. ಗೈಸ್, ಅಣ್ಣ ದಮ್ ಕಟ್ಟಿರ್ಬೇಕಿದ್ರೆ ಅದೇ ಗ್ಯಾಪಲ್ಲಿ ಸ್ವಲ್ಪ ಮಾತುಕತೆ ಎಲ್ಲ ಆಯಿತು. ಅವ್ರ ಲೈಫ್ ಸ್ಟೈಲ್ ಬಗ್ಗೆ ಎಲ್ಲ ಹೇಳಿದ್ರು. ಇವಾಗ ಬಿರಿಯಾನಿ ಅಂತೂ ಫೈನಲ್ ಆಗಿ ರೆಡಿ ಆಗೈತೆ. ಈಗ ಟೇಸ್ಟ್ ಮಾಡೋಣ ಹೆಂಗೈತೆ ಅಂತ. ಅದು ಏನಂದ್ರೆ ರಿಯಾಲಿಟಿ ಹೇಳ್ಬೇಕು. ಗಮನೆ ಗಂಟ್ಲಿಗೆ ಹೊಡಿತೈತೆ ಮೂಗಿಂದ. ಸುಮ್ಮನೆ ಏನಂತಾರಲ್ಲ, ಏನಾನ ವಿಡಿಯೋ ಮಾಡಿಸ್ತಿದೀವಿ ಏನೋ ಕಾರಣಕ್ಕೋಸ್ಕರ ಇರಬಾರ್ದು. ಏಯ್, ಈ ವ್ಯೂವರ್ಸಿಗೆ ಗೊತ್ತು ನಾನು ಆನೆಸ್ಟ್ ಆಗಿ ಹೇಳ್ತೀನಿ ಅಂತ. ಅದಕ್ಕೇನೆ ಕಳಿಸಿರೋದಲ್ಲ. ನಿಜ ಸಕ್ಕ ಇದು ಸುತ್ತೈತೆ. ಇವಾಗ ದಮ್ಮಿಂದ ತೆಗ್ದಿರೋದಲ್ವಾ? ತಿನ್ಬೋದು. ಇಲ್ಲ ಕಣಪ್ಪ. ಉರ್ಸು ಹೊಟ್ಟೆ ಉರ್ಸು ಹೇಳ್ತೀನಿ. ನಿಮ್ಮ ಹೆಸರು? ಮಾಮೂಲಿ ಕಸ್ಟಮರ್ಸ್ ಇಲ್ಲಿಗೆಲ್ಲ. ಹೇಗಿದೆ ಅಂಕಲ್ ಬಿರಿಯಾನಿ ಆಂಬಿಯನ್ಸ್ ಎಲ್ಲ? ಚೊಟ್ಟು, ನನ್ನ ಹೆಸರೇನು? ಹಾಂ, ಉನ್ನತ್ ಕುನಾಲ್. ಹೇಗಿದೆ ಬಿರಿಯಾನಿ? ಮಾರ್ನಿಂಗ್ ಬಿರಿಯಾನಿ ತಿಂಡಿಗೆ. ನಿಮ್ಮ ಹೆಸರು? ತಮ್ಮಳಗುಳ. ಇಲ್ಲೇ ಲೋಕಲ್ ಹಾಸನ. ಎಷ್ಟು ದಿನದಿಂದ ಬರ್ತಿದ್ದೀರಾ? ನಾವು ಸ್ಟಾರ್ಟ್ ಆಯ್ತಲ್ಲ ಅಲ್ಲಿಂದ ಬರ್ತಾ ಇದ್ದೀವಿ. ಏನು ಇಷ್ಟ ಇಲ್ಲಿ ಜಾಸ್ತಿ ನಿಮ್ಗೆ? ಬಿರಿಯಾನಿ ಚೆನ್ನಾಗಿದೆ, ಎಲ್ಲ ಐಟಮ್ಸ್ ಮಾಡೋದೆಲ್ಲ ಚೆನ್ನಾಗಿದೆ ತಿನ್ಬೋದು. ನಿಮಗೆ ಜಾಸ್ತಿ ಯಾವ್ದು ಇಷ್ಟ ಇಲ್ಲಿ? ಬಿರಿಯಾನಿ ಹೊಸಕೋಟೆ ಮಟನ್ ಬಿರಿಯಾನಿ. ಹಾಂ ಗೈಸ್, ಇದು ಈ ಬಾಕ್ಸ್ ಇದೆಯಲ್ಲ, ಇದು ನಾರ್ಮಲ್ ಆಗಿ ಬೇರೆ ಕಡೆ ಹೋಟ್ಲಲ್ಲಿ ಇಷ್ಟರಲ್ಲಿ ಬಿರಿಯಾನಿ ಕೊಡ್ತಾರೆ. ಬಟ್ ಇದ್ರಲ್ಲಿ ನೋಡಿ, ಅಕ್ಷಯ್ ದಮ್ ಬಿರಿಯಾನಿದಲ್ಲಿ ಬಾಕ್ಸ್ ನೋಡಿ, ಬಾಕ್ಸ್ ಸೈಜು ಇದ್ರಲ್ಲೇ ಆರಾಮಾಗಿ ಇಬ್ರು ತಿನ್ಬೋದು. ಹೊಟ್ಟೆ 1 kg ಬಾಕ್ಸ್, 1 kg ತುಂಬಾ 1000 ml. 1 kg ಆರಾಮಾಗಿ ಬರುತ್ತೆ. ಈಗ ನಾನೀಗ ಪಾರ್ಸಲ್ ತಗೊಂಡಿದ್ದೀನಿ, 2 ಪ್ಲೇಟ್ ಬಿರಿಯಾನಿ ಜೊತೆಗೆ 1 ಪ್ಲೇಟ್ ಕಬಾಬು. ಬೆಳಗ್ಗೆ ಒಂದು 5 ಗಂಟೆ ಹಂಗೆ ಬಂದಿದ್ದು ಬೆಳಗಿನ ಜಾವ. ಬಟ್ ಇವಾಗ ಟೈಮ್ ಈಗ 9:30. ತುಂಬಾನೇ ಮಾತುಕತೆ ಎಲ್ಲ ಆಯ್ತು, ಸುಮಾರು ತಿಳ್ಕೊಂಡಂಗೂ ಆಯ್ತು ಹೇಳ್ಬೇಕಂದ್ರೆ ಇಲ್ಲಿಗೆ ಬಂದು. ಲವ, ನಿಂಗೇನೋ ಅನಿಸ್ತು? ನಮಗೆ ಮುಂಚೆಯಿಂದನೂ ಪರಿಚಯ ಅಲ್ವಾ, ಕರೆಕ್ಟ್. ಈ ಅಣ್ಣ ಮತ್ತೆ ನಮ್ಮ ಲವ ಅಲ್ಲಿ ಜಾಗಿಂಗಿಗೆ ಒಟ್ಟಿಗೆ ಬರೋರಂತೆ. ಸೊ ಹಂಗಾಗಿ ಇವ್ನಿಗೆ ಮುಂಚೆನೆ ಪರಿಚಯ. ಸುಮಾರು ಜನ ಅನ್ಕೋಬಹುದು ಇದು ಪ್ರಮೋಷನ್ ಅಂತ. ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ಅಲ್ಲ, ಆನೆಸ್ಟ್ ರಿವ್ಯೂ ಗುರು. ನಂಗೆ ಖುಷಿಯಾಗಿ ಮತ್ತು ಮನೇಲೂ ಅಷ್ಟೇ ಅವತ್ತೇ ಹೇಳಿದ್ರು ಬಿರಿಯಾನಿ ಇದೆ ಎಲ್ಲರೂ ಹೋಗಿ ತಗೋಬಾ ಅಂದಾಗ ನಂಗೆ ಮೈಂಡಿಗೆ ಬಂದಿದ್ದೆ ಇಲ್ಲಿ ಅಕ್ಷಯ್ ದಮ್ ಬಿರಿಯಾನಿ. ತಾಳಿ ಇಲ್ಲ ನೀವೇನು ಸುಮ್ಮನಿರಲ್ಲ. ಇಲ್ಲ 50 ರೂಪಾಯಿ ಏನಿಲ್ಲ, ನಾನು 150 ಮಾಡೋದು. ಕಾಲೇಜಿಗೆ ಹೋಗೋ ಹುಡುಗರು ನಿಮ್ಮ ಹತ್ರ ಜಾಸ್ತಿ ದೂರ ತಗೊಂಡ್ಬಿಟ್ರೆ ಆಮೇಲೆ. ಸರಿ ಅಣ್ಣ, ಓಕೆ ಬರಲಾ? ಸರಿನಾ? ಬಾಯ್ ಭಟ್ರೆ. ಬಾಯ್. ಎಲ್ಲರಿಗೂ ಹೇಳ್ಬಿಡಿ ಚಕ್ರಮ್ ಜನ್ಯ ವ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ. ಅದನ್ನ ಬಾಳಪ್ಪ ಮಾಡೋಣ. ನಮಸ್ಕಾರ. ಈಗ ಹೇಳಿ ಭಟ್ರೆ. ಏನಂತ ಹೇಳು? ಚಕ್ರಮ್ ಜನ್ಯ ವ್ಲಾಗ್ಸ್ ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅನ್ನಿ. ಸಪ್ರಾಜನ ಚಲ್ಮ. ಫ್ರೆಂಡ್ಸ್, ಇವಾಗ ಚಕ್ರಮ್ ಜನ್ಯ ಅಂತ ಒಂದೊಂದು ವರ್ಷ ಆಯ್ತಲ್ವಾ? ಒಂದೊಂದು ವರ್ಷದಿಂದ ಕಂಟಿನ್ಯೂಸ್ ಆಗಿ ಒಂದು ಪರ್ಸನಲ್ ಮತ್ತೆ ಅಫಿಷಿಯಲ್ ಬ್ಲಾಗ್ ಎರಡೂ ಕೂಡ ಸೇಮ್ ಇರುತ್ತೆ. ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಿದ್ದಾರೆ, ಚೆನ್ನಾಗಿರುತ್ತೆ. ನಾನು ಕೂಡ ತುಂಬಾ ಅಂದ್ರೆ ನಂದು ಕೂಡ ಒಂದು ಮಾಡಿದ್ದಾರೆ ಆಲ್ರೆಡಿ. ನಮಗೆ ಗೊತ್ತಿಲ್ಲದ ರೀತಿ ಅಲ್ಲದು, ಗೊತ್ತಿಲ್ಲದ ರೀತಿ ಮಾಡಿದ್ದಾರೆ ಆಲ್ರೆಡಿ. ಚೆನ್ನಾಗಿದೆ. ಅದು ಕೂಡ ನನಗೆ ತುಂಬ ಇಷ್ಟ ಆಗಿದೆ ಏನಂತಂದರೆ, ಇವ್ರ ತಂದೆ ನಮ್ಮ ಬಿರಿಯಾನಿ ತುಂಬ ಇಷ್ಟಪಟ್ಟಲ್ಲ. ಯಾಕಂದರೆ ಅವರೆಲ್ಲ ಹಳೆ ತಲೆಗಳು, ಅವ್ರನ್ನ ಒಪ್ಸೋದು ತುಂಬ ಕಷ್ಟ ಇರುತ್ತೆ. ಅವರು ಕೂಡ ಇಷ್ಟಪಟ್ಟು ಸೂಪರ್ ಆಗಿದೆ ಅಂತ ಅಂದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ತಿಂತಿದ್ರಲ್ಲ, ಅದು ನನಗೆ ಸಖತ್ ಖುಷಿಯಾಗಿ ಆ ಬ್ಲಾಗ್ ನೋಡ್ಬಿಟ್ಟು ಬಾರಪ್ಪ ಇಲ್ಲಿ ನಿನ್ನ ಮೊದಲು ನಮ್ಮ ಹೋಟ್ಲಿಗೆ ಅಂತ ಕರೆಸ್ಬಿಟ್ಟು ಮಾತಾಡಿಸಿ ಇವತ್ತು ಇದೆಲ್ಲ ಪೈಡ್ ಪ್ರಮೋಷನ್ ವಿಡಿಯೋ. ಇದು ಬ್ಲಾಗ್ ಏನಲ್ಲ, ನಾರ್ಮಲ್ ಆಗಿ ಬ್ಲಾಗು ಆರಾಮಾಗಿ ಬಂದು ಕ್ಯಾಶುವಲ್ ಆಗಿ ಆರಾಮಾಗಿ ಮಾತಾಡ್ಕೊಂಡು ಕ್ಲೀನಾಗಿ ಬಿರಿಯಾನಿನ ತೊಗೊಂಡು ಹೋಗ್ತಿದ್ದಾರೆ. ನಮ್ಮ ಕಡೆಯಿಂದ ಕೇಳೋದು ಇಷ್ಟೇ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಅಷ್ಟೇ ಕೇಳೋಕ್ಕಾಗೋದು. ದಯವಿಟ್ಟು ಇಂಥವ್ರಿಗೆ ಇನ್ನೊಂದು 15 ದಿವಸ ಮುದ್ದೆ ಊಟ, ತಲಮಾಂಸ, ಬೋಟಿ ಊಟ ಎಲ್ಲ ಸಿಗುತ್ತೆ. ಎಲ್ಲ ಮಾಡ್ತೀವಿ. ಈಗ ಹಬ್ಬ ಎಲ್ಲ ಕಳೆದ್ಮೇಲೆ, ಮಾರ್ನಮಿ ಕಳೆದ್ಮೇಲೆ
ಎಲ್ಲ ಕ್ಲೀನ ಬನ್ನಿ ಊಟ ಮಾಡ್ಕೋಗಿ ಖುಷಿ ಖುಷಿಯಾಗಿ ಹೋಗಿ. ಜ್ಯೂಸ್ ನಮ್ಮಲ್ಲಿ ಇಲ್ಲ. ಆಮೇಲೆ ಇಂಥ ಹುಡುಗರು ಬೆಳಿಬೇಕು. ಫಸ್ಟ್ ಆಫ್ ಆಲ್ ಹಾಸನಲ್ಲಿ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಬೇರೆ ಈಗ ನೀವು ಎಲ್ಲರೂ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀರಾ, ಬೇರೆ ಬೇರೆಯವರು ಅಷ್ಟೊಂದೆಲ್ಲ ಅಚೀವ್ ಮಾಡಿದ್ರು, ಇಷ್ಟೊಂದೆಲ್ಲ ಅಚೀವ್ ಮಾಡಿದ್ರು, ಅಲ್ಲಿ ಅವ್ರು ಹಂಗೆ ಅಲ್ಲಿ ಹೋದ್ರು ಇಲ್ಲಿ ಹೋದ್ರು ಅಂತೆಲ್ಲ ನೋಡ್ತಾ ಇರ್ತಾರೆ. ನಮ್ಮ ಹಾಸನ ಕಡೆಯಿಂದನೂ ಕೂಡ ಒಬ್ಬ ಅಂತ ಹುಡುಗ ಹೋಗ್ಲಿ, ಇನ್ನೂ ಕೂಡ ಅವನು ಎಕ್ಸ್ಪ್ಲೋರ್ ಮಾಡೋ ಅಂತ ತುಂಬ ಆಸೆಗಳೆಲ್ಲ ಇವಾಗ ಕೇಳ್ಕೊಂಡೆ. ಎಕ್ಸ್ಪ್ಲೋರ್ ಮಾಡೋ ಅಂತ ತುಂಬ ಆಸೆಗಳೆಲ್ಲ ತುಂಬ ಇದೆ. ನೀಟಾಗಿ ವ್ಲಾಗ್ ಮಾಡ್ತಿದ್ದಾನೆ ಹುಡುಗ. ತುಂಬ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿಬೇಡಿ. ಥ್ಯಾಂಕ್ ಯು ಮಗ. ಹಾಂ, ಒಳ್ಳೇದಾಗಲಿ. ಬಾ ಯಾವಾಗಾದ್ರೂ ನೋಡ್ಲೋ. ಹಾಯ್ ಮಾಡ್ಬಿಡಿ ಆಂಟಿ ಹಂಗೆ. ನೋಡಿದ್ದೀರಾ ಅಕ್ಕ ನೀವೊಂದು ಹಾಯ್ ಮಾಡ್ಬಿಡಿ ಹಂಗೆ. ಗೈಸ್, ಬಿರಿಯಾನಿ ಮನೆಗೂ ಪಾರ್ಸಲ್ ತಗೊಬಿಟ್ಟು ಬಂದೆ. ಆ್ಯಕ್ಚುಲಿ ಅವಾಗಲೇ ಬಂದಿದ್ದೆ, ಬಟ್ ಫೋನಲ್ಲಿ ಚಾರ್ಜ್ ಇರಲಿಲ್ಲ, ಅದಕ್ಕೆ ಫೋನನ್ನು ಚಾರ್ಜಿಗೆ ಹಾಕಿದ್ನ. ನಮ್ಮಮ್ಮ ಇವಾಗ ಹಾಕ್ಕೊಟ್ಟವ್ರೆ ಬಿರಿಯಾನಿ, ನಮ್ಮ ಅಪ್ಪಂಗೂ ಹಾಕ್ಕೊಟ್ಟವ್ರೆ, ಸ್ವಲ್ಪ ನನಗೂ ಹಾಕ್ಕೊಟ್ಟವ್ರೆ. ಆ್ಯಕ್ಚುಲಿ ನಾನು ಬೇಡ ಅಂತ ಹೇಳಿದ್ದೆ, ಅದಕ್ಕೆ 2 ಪ್ಲೇಟ್ ತಂದಿದ್ದೆ ಬಿರಿಯಾನಿ. ಪಾಪ ಹೆಂಗೈತೆ ಪಾಪ ಬಿರಿಯಾನಿ? ಆನೆಸ್ಟಾಗಿ ಹೇಳಿ. ಇದು ತುಂಬ ಚೆನ್ನಾಗಿದೆ ಮಗನೇ. ಗೈಸ್, ಅದ್ಲಾಗಿ ವ್ಲಾಗು ಎಂಡ್ ಮಾಡ್ತೀನಿ ಗೈಸ್. ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸೂಪರ್ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಅಂದರೆ ನಾಳೆ ಬೆಳಗ್ಗೆ 8 ಗಂಟೆಗೆ ಸಿಗ್ತೀನಿ. ಹೆಂಗ್ ಅನಿಸ್ತು ವ್ಲಾಗು ದಯವಿಟ್ಟು ಕಮೆಂಟ್ ಮಾಡಿ. ಏನಕ್ಕಂದ್ರೆ ಇದು ಫುಲ್ಲು ಇಡೀ ವ್ಲಾಗು ಬರೀ ಫುಡ್ ವ್ಲಾಗೇ ಆಗಿತ್ತು. ಸೊ ಇದು ನನ್ನ ಫಸ್ಟ್ ಟೈಮು ಈ ತರ ವ್ಲಾಗ್ ಮಾಡಿತ್ತು. ಎಕ್ಸ್ಪೀರಿಯನ್ಸ್ ಎಲ್ಲ ಚೆನ್ನಾಗೇ ಇತ್ತು. ಸೊ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.